ವಾಯ್ಸ್ ಎಲ್ಲ ಮುಗೀತು. ಚೆಕ್ಔಟ್ ಆಗ್ತಾಯಿದ್ದೀವಿ ಇವಾಗ. ಸೀದಾ ಇವಾಗ ಮರವಂತೆ ಬೀಚು. ಎರಡು ಗಾಡಿಗೂ ಫುಲ್ ಲಗೇಜ್ ಕಟ್ಬಿಟ್ಟಿದ್ದೀವಿ ಇವತ್ತು. ನಮ್ಮದಂತೂ ಇವಾಗ ಟೆನ್ಷನ್ ಇಲ್ಲ. ಇವಾಗ ಅದೊಂದು ಆಯ್ತಲ್ಲ ಕತೆ. ಇಲ್ಲೊಂದು ಸೈಡ್ ಹೊಡೆದೋಗ್ಬಿಡ್ತು. ಇವಾಗ ಅದೇ ಅಮೌಂಟ್ ಹಾಕಿದ್ರೆ ಹೆಂಗೋ ಹಾಕಿಸ್ಕೊಂಡ್ರೆ ಆಯ್ತು. ಹೊಡೆ ಹೊಡೆದಾ? ಹಾಂ, ಚಾರ್ಜರಲ್ಲೇ ಇಕ್ಕಿದ್ದು. ಗೊತ್ತಾಯ್ತು. ಒಂದೇ ಚಾರ್ಜರ್ ತಗೊಂಡೋಗೋಣ. ಫುಲ್ ಬಿಸಿನೀರು ಇಟ್ಟಾಡ್ಬಿಟ್ಟಿದ್ದೀನಿ ನಾನು ಅವನು ಸೇರಿ. ಸಾಕು ಬಿಡ, ಕೊಯ್ಸೋಟ್ ಆಗೈತೆ. ಹೌದಾ? ಪೀಸ್ ಬಾಯ್ಸ್ ಎಷ್ಟೈತೆ? 55. ಖುಷಿ ನೋಡು. ಸಖತ್ತಾಗೈತಲ್ಲ, ಒಂಥರ ರೆಸಾರ್ಟ್ ಥರ ಇದೆ. ಒಳ್ಳೆ ಜಾಗ ಮಾತ್ರ ಸಖತ್ತಾಗಿತ್ತು ಅಷ್ಟೇ. ಇವಾಗ ಸೀದಾ ಹೊರಡ್ಬೇಕು. ಇವಾಗ ಗೇಟ್ ಹಾಕೋನೆ. ಗೇಟ್ ತೆಗ್ಯಾನ. ಗೇಟ್ ತೆಗೆದ್ಬಿಡೋದು. ನಾನು ಅಷ್ಟೊತ್ತಿಗೆ ಇದು ಹಾಕ್ತೀನಿ. ನನಗೆ ಬಿಟ್ಬಿಟ್ಟು ಇರಲಿ ಬಿಡು, ಮಾಡ್ಕೋತಾರೆ ಬಂದು. ಅಯ್ಯಪ್ಪ, ನಾವು ಒಳಗೆ ಬಂದುಬಿಟ್ಟಿದ್ವಿ. ಸ್ಟೇ ಒಳಗೆ, ತುಂಬ ಒಳಗೆ ಬಂದುಬಿಟ್ಟಿದ್ವಿ. ಆಯಿತು, 2 ದಿವಸ ಆಯಿತು. ನಾನಂತೂ ಇವತ್ತು ಪೀಸ್ ಅಂದರೆ ಹೆವಿ ಪೀಸ್. ಯಾಕಂದರೆ ಹಿಂದೆಗಡೆ ಆರಾಮಾಗಿ ಇವಾಗ ಹಾಕ್ಬಿಟ್ಟಿದ್ದೀನಿ. ಅಲ್ಲಿಂದ ಬರ್ತಾ ಎಲ್ಲ ಒತ್ಕೊಂಬಂದ್ಬಿಟ್ಟೆ. ಆಮೇಲೆ ಆಗಿದ್ದಾಗೋಲಿ ಅಂತ ಇದು ಮಾಡಿದ್ರು. ಹಾಕಲ್ಲ, ಗಾಡಿ ಹಿಂಗೆ ಎಳಿತೈತೆ. ಈಗ ಚಳಿ. ಎಲ್ಲರೂ ಒಂದ್ಸಲಿ ಕೈ ಮುಕ್ಕೊಂಬಿಡಿ ನಮ್ಮ ಬಸ್ಗೆ. ಆರಾಮಾಗಿ ಬಂದೋಗ್ಬೋದು. ಈಗ ಒಂದು 450 ಕಿಲೋಮೀಟ್ರು, 450, 500 ಅಂದ್ಕೊಳ್ರಿ. ಎಲ್ಲ 450. ಸರಿ ಹಂಗೆ ಹೋಗ್ತೀವಲ್ಲ. ನಾವು ವಾಪಸ್ ಬಂದು ಹೋಗೋಣ ಅಂತಿದ್ವಿ. ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದಾದ್ವಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೆಂಗೆ ಬರುತ್ತಲ್ಲಿ ನೆಕ್ಸ್ಟ್ ಲೆವೆಲ್. ಅದೇನು ಬ್ರೋ, ಅದು ಹೆಂಗೆ ಕಾಣಿಸ್ತದೆ ಗೊತ್ತಾ? ಯಾವುದೋ ಕ್ಯಾಮ್ರಾದಲ್ಲಿ ತೆಗ್ದಂಗೆ ಇದೆ. ಬೈಸ್ ಕಾಣಿಸ್ತೇನೆ ನೋಡ್ರಿ ಇಲ್ಲಿ. ಹಾರ್ಟ್ ಶೇಪು ಸಖತ್ತಾಯ್ತಲ್ಲ. ಇನ್ನು ಮಿಕ್ಕಿದೆಲ್ಲ ಆ ಕಡೆಗೆ ಹೋಯ್ತು. ಹಾರ್ಟ್ ಶೇಪು ಎಂಡು. ಬರೀ ಮೇಲ್ಗಡೆ ಮಾತ್ರ ಯು ಶೇಪ್ ಥರ ಇದೆ ಅಷ್ಟೇ. ಹಂಗೈತೆ ವ್ಯೂ. ಸಾಕಾಗೈತೆ. ಫುಲ್ ಕಾಣೋದು. ನಾನು ವೈಡ್ ಆ್ಯಂಗಲ್ ಹಾಕ್ಬಿಟ್ಟಿದ್ದೀನಿ. ಫುಲ್ ಕಾಣೋದು ನೋಡಿ, ನಿಮ್ಗೆ ಫುಲ್ ಕಾಣ್ತಾ ಇದೆ. ಅವ್ನು ಫೋಟೋ ಶೂಟ್ ಮಾಡ್ಕೊತಾನೆ ಒಂದು ರೌಂಡ್ ಬೆಳಗ್ಗೆನೆ. ಸೊ ಬೈಸ್, ಬೇಗ ಹೊಂಟ್ಬಿಟ್ಟು ಬೇಗ ಹೋದರೆ ಸರಿ. ಇವಾಗ ಇಲ್ಲಾಂದರೆ ನಾವು 7 ಗಂಟೆ ಆಗ್ಬಿಡುತ್ತೆ ಬೆಂಗಳೂರಿಗೆ ಹೋಗೋ ಅಷ್ಟಿಗೆ. ಯಾಕಂದರೆ ನಾವಿನ್ನೂ ಅಲ್ಲಿ ಮರವಂತೆ ಬೀಚಲ್ಲೆಲ್ಲ ಶೂಟ್ ಮಾಡ್ಕೊಂಡೇ ಹೋಗೋದು. ಇಲ್ಲಾಂದ್ರೆ ಡೈರೆಕ್ಟಾಗಿ ಹೋಗೋದಾಗಿದ್ರೆ ಏನು ಟೆನ್ಷನ್ ಇರಲಿಲ್ಲ. ಅಣ್ಣನ ಭಕ್ತಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಏನು ಗುರು, ಹೆಂಗೆ ಕಾಣಿಸ್ತೈತೆ ನೋಡ್ರಿ ಎಲ್ಲ ಬೀಚು. ಅಲೆಗಳೆಲ್ಲ ಭಾರಿ ಕಾಣ್ತೈತೆ. ನಡಿ ಮಗ. ಅಪ್ಪ ಸಾಕಾಗಿದಾರ ಗುರು. ಏನು ಗುರು ಲೊಕೇಶನು ಬಂದಿದ್ದೀಂಗೇನ? ಹಾಂ, ಓಹ್
ಬ್ಯೂಟಿ ಅಂದ್ರೆ ಇದು ಮಗ. ಬೆಳಿಗ್ಗೆ ಸಕಾಲಾಗೈದು ಗುರು. ಏನು ಗುರು, ಚಳಿ 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 ಚಳಿ. ನಮ್ಮ ಯಮಹ ಬ್ರ್ಯಾಂಡಿಂಗ್ ಶರ್ಟ್ ಹಾಕೊಂಡಿದ್ದು ನೋಡ್ರಪ್ಪ, ಚೆನ್ನಾಗಿ ಕಾಣ್ತದ. ಹ್ಞೂ ಏನು ಟ್ರ್ಯಾಕ್ ಹೊಡಿತಾರಪ್ಪ ಇವರು. ಒಯ್ 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 ಒಯ್, ಲಾರಿ ಅವರ ಡ್ರ್ಯಾಗ್ ಅಣ್ಣ. ಮೇರಾ ಯಾರೋ ಕೊಚ್ಕಟ್ಟೆ ಹೋಗ್ಬಿಟ್ನಲ್ಲೋ. ಇಲ್ಲ ಈಜಾಡ್ತವನಿ. ಎಲ್ಲಾಕದ ಮಗ, ಅಲ್ಲೇ ಹಾಕದ ಆಗುತ್ತಾ ಹೆಂಗೆ ಗೊತ್ತಿಲ್ಲ. ಏನು ಮಾಡೋದು, ಮುಂದೆ ಇದೆಯಾ, ಮುಂದೆ ಹೋಗೋದಾ? ಹಾಂ, ಮ್ಯಾಪಾ? ಒಂದು ನಿಮಿಷದಳು. ಇದೇ ಕಣ ಮಚ್ಚ, ಅದೇನೇ ಇಲ್ಲೇನೆ ಇದಿದೆ, ಏನೇನೋ ಮಾಡ್ಕೋಬೇಕಷ್ಟೇ ನೀನು. ಏನು ಮಾಡೋದು, ಮುಂದೆ ಹೋಗೋಣ? ಅಪ್ಪ, ಇನ್ನು ಅಡ್ವೆಂಚರ್ಸ್ ಎಲ್ಲ ಇರುತ್ತಂತೆ ನೋಡ್ರಪ್ಪ. ಬೇಕಾದವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಇವೆಲ್ಲ ಮಾಡಲಿಲ್ಲ, ಟೈಮ್ ಸಿಕ್ಕಿಲ್ಲ ನಮಗೆ. ಅದಕ್ಕೆಲ್ಲ ಸಖತ್ತಾಗಿ ಬಜೆಟ್ ಇಟ್ಟಿರಬೇಕು. ಬಜೆಟ್ ಕೂಡ ಇರಬೇಕು, ಟೈಮ್ ಕೂಡ ಇರಬೇಕು. ಎರಡೂ ಇದ್ದರೆ ಮಾತ್ರ ಹೋಗ್ಬೋದು, ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಯಾಕಲ್ಲ ಇನ್ನೂ ಒಳ್ಳೆ ತಿಕ್ಕು ಹಿಡ್ಸುತ್ತಲ್ಲ. ಒಂದೊಂದೊಂದೊಂದ್ಸಲಿ ಇದು ಗೇರ್ಗೆ ಬೀಳಲ್ಲ ಒಂದೊಂದ್ಸಲಿ. ಇಲ್ಲೈತೆ ಅನ್ಕೋತೀನಿ. ಮಾಮ್ ಐತೆ ಬಾ. ಅಲ್ಲ ಇಲ್ಲ, ಹಿಂಗೆ ಹೋಗುತ್ತಾ? ಹಂಗಡ ಗುರು, ಹೆವಿ ಹಾಳೈತೆ. ಅದೊಂದು ಜಾಗ ಅಷ್ಟೇ ಕಣ, ಅಲ್ಲಿ ಇಳಿಸಿದ್ರೆ ಇಳಿಸ್ಬೋದು, ಸ್ವಲ್ಪ ರಿಸ್ಕು. ಇಲ್ಲ ಹಾಕೊಳ್ಳೋದು ಬೇಡ, ಒಳಿಗೆ ಹಾಕೊಂಬಿಡೋಣ ಡೈರೆಕ್ಟಾಗಿ ತಾಡು. ಯಾವ್ದ ಇದಾ? ಇನ್ನು ಮುಂದೆನಾ ಆಗುತ್ತೆ? ಇದು ಆಗುತ್ತೆ, ಇದಾಗುತ್ತೆ. ಅದ ನೀನು ಹೇಳಿದ್ದು ಇದಾಗುತ್ತೆ. ಇದಾ ಯಾವುದಲ್ಲ. ಮುಂದಕ್ಕೆಲ್ಲ ಕರ್ಕೊಂಡು ಹೋಗ್ತೀವಲ್ಲೇ ಮಗ. ಎಲ್ಲ ಐತಲ್ಲ. ಇದೆ ಮಗ, ಕರೆಕ್ಟ್ ಬಾಸ್. ಸೊ ಅಂತ ಇಂಥ ಒಂದು ಜಾಗ ಹುಡುಕಿದ್ವಿ, ಒಳಗೆ ಹೋಗೋಕ್ಕೆ ಆಗುತ್ತೆ ಅನ್ಕೋತೀನಿ. ಆಗುತ್ತೆ ಬರ್ರಿ. ಟ್ರೈ ಮಾಡ್ತೀನಿ ಬಿಡ, ಆಗುತ್ತೆ. ಟೆನ್ಷನ್ ತಗೋಬೇಡ, ಬೇಡ ಏನು ಬೇಡ, ಬಾ ನಂಗೆ ಆರಾಮು. ಫೈನಲಿ ಹೋಗು ಹೆಂಗೂ ಅಂತೂ ಇಂತೂ ಏನೇನೋ ಮಾಡು. ಏನು ಗುರುಮು ಈ ಥರ ಕಾಣ್ತೈತೆ. ಸಿಗಾಕೊಂಡೆ ಬ್ರೋ, ನಾನು ಸಿಗಾಕೊಂಬಿಟ್ಟೆ ಬ್ರೋ. ಹೋಗ್ತಾ ಇಲ್ಲ ಗಾಡಿ, ಇಷ್ಟೇ, ಜಾಸ್ತಿ ಹೋಗ್ಬಿಡ. ಹೋಯ್ತು ಕೆಳಗೆ ಅನ್ಕೋತೀನಿ, ಕೆಳಗೆ ಹೋಗ್ಬಿಡ್ತು.
ಅದು ನೋಡ್ರಿ ಅಲ್ಲಿ ಓ ಕೆಳಕ್ಕೆ ಹೋಗೈತೆ ಕಲ್ಲು ಎತ್ಕೊಂಬರ್ಬೇಕೀಗ. ಏನಾದರೂ ಒಂದು ಸರ್ಕಸ್ ಮಾಡ್ತಿರ್ತೀನಲ್ಲ ಅವ್ನು ನೋಡ್ರಿ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾವನೆ. ಹ್ಞೂ ನಾನೇ ಬರ್ತೀನಿ. ಇಲ್ಲಿ ಬಾಯಿಲಿ ಕಲ್ಲು ಎತ್ಕೊಂಬ ಕಲ್ಲು. ಯೂ ಟರ್ನ್ ಹಿಂಗೆ ಬರಲಿ. ಹ್ಞೂ ಬಾ 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 ನಕ್ಕನ್ ಹೋಗಿ. ಬೈಸ್ ಹೆಂಗೆ ಕಾಣಿಸ್ತಿದೆ ವ್ಯೂ. ಅವನದಿನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಅವ್ನು ಮುಂದಕ್ಕೆ ಹಾಕೊಂಡು ಕೊಟ್ಬಿಟ್ಟಿದ್ದೀನಿ. ಅವನಲ್ಲಿ ಒಳ್ಳೆ ಫೋಟೋ ಶೂಟ್ ಮಾಡ್ತಾನೆ ನೋಡ್ರಿ. ಸಖತ್ತಾಗಿ ಕಾಣಿಸ್ತೈತೆ, ಭಾರಿಯಾಗಿ ಕಾಣಿಸ್ತೈತೆ. ಮರವಂತೆ ಬೀಚು ನಿಮಗೆ ಡ್ರೋನಲ್ಲಿ ಫುಟೇಜ್ಗಳು ನೋಡಿರ್ತೀರ. ನನಗೇನಾದರೂ ಸಿಕ್ಕಿದರೆ ಆ ಲಿಂಕ್ ಕಳಿಸ್ತೀನಿ. ಏನಾದರೂ ಫುಟೇಜ್ದು ಮ್ಯಾಪು ನಿಮ್ಮ ಮ್ಯಾಪ್ ಇದರಲ್ಲಿ ಆಗಿರ್ತೀನಿ ಬೇಕಾದ್ರೆ ಲಿಂಕಲ್ಲಿ ನೋಡ್ಕೊಳ್ಳಿ ಲೊಕೇಶನ್ನ. ತುಂಬ ಜನಕ್ಕೆ ಇಷ್ಟ ಆಗುತ್ತಿದ್ದು, ಬಟ್ ಸ್ವಲ್ಪ ಸಾಹಸ ಪಡಬೇಕು. ನೋಡ್ಕೊಂಡು ಬರ್ಬೇಕು ಎಲ್ಲೆಲ್ಲಿ ಜಾಗಗಳು ಅವೋ ಇಲ್ಲ. ಸ್ವಲ್ಪ ಕಮ್ಮಿ ಇವಾಗ ಹತ್ಸೋದೇ ಇವಾಗ ಸ್ವಲ್ಪ ಟಾಸ್ಕ್ ಇರೋದು. ಇವಾಗ ಇಳಿಸ್ಬಿಡ್ಬೋದು, ಹತ್ತೋದಾಗಲ್ಲ ಟೆನ್ಷನು. ಏನು ಫುಲ್ ಮೂಡಲ್ಲ ಅವನ್ನೇ ಗಾಡಿ ಮೂಡಲ್ಲ ಅವ್ನು ನೋಡ್ರಿ. ಅಯ್ಯೋ ಹೆಂಗೆ ಕಾಣುತ್ತೆ. ನಿಮ್ಗೆ ಅಲ್ಲಿ ಮುಂದೆ ಹೋಗಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಬರ್ರಿ. ನಮ್ಮ ಯಮಹ ಅವ್ರದ್ದು ಹಾಕೊಂಡಿದ್ದೀನಪ್ಪ, ಚೆನ್ನಾಗಿ ಕಾಣುತ್ತೆ ಅಂತ ಸುಮ್ಮನೆ. ಹೆಂಗನ್ಸಿದೆ ಬ್ಲಾಗ್ಸ್, ಬೇರೆ ಬೇರೆ ಕಂಟೆಂಟ್ಗಳು ಅದು ಆಗ್ತಾಯಿದ್ದೀನಿ ಗುರು. ಎಕ್ಸಾಮೆಲ್ಲ ಹಿಡ್ಕೊಂಡು ಈ ಥರ ಕೆಲಸಗಳೆಲ್ಲ ಮಾಡ್ತಾಯಿದ್ದೀನಿ. ನಿಮ್ಗೆ ಆಪೋಸಿಟೇ ಬರಬೇಕು. ಗೋಪ್ರದಲ್ಲಿ ಬರಬೇಕು ಅಂದರೆ ಆಪೋಸಿಟೇ ಬರಬೇಕು. ಗೋಪ್ರ ಇಲ್ಲೆಲ್ಲ ಒಳಗೆ ಹೋಗ್ಬಿಟ್ರೆ ಆಮೇಲೆ ಅಷ್ಟೇ. ಏನು ಗುರು ಸಾಹಸ ನೋಡ್ರಿ. ಹಿಂದೆ ಕಲ್ಗಳನ್ನ ಇನ್ನು ಮುಂದೆ ನಿಮ್ಗೆ ಸಖತ್ತಾಗಿ ಕಾಣುತ್ತೆ ಅಲ್ಲಿ ಅಲೆಗಳೆಲ್ಲ. ಬೋಟಲ್ಲಿ ಹೋಗ್ತಾರಲ್ಲಪ್ಪ, ಬೋಟಲ್ಲಿ ಒಂದು ರೌಂಡ್ ಆದರೂ ಕೇಳಿದ್ರೆ ಕೇಳಂಬರ್ರಿ. ಡ್ರೈವಿಂಗ್ ಕೊಟ್ಬಿಡ್ಬೇಕು, ವ್ಲಾಗ್ ಮಾಡಿಬಿಡ್ತೀನಿ. ಇದನ್ನು ರಿವ್ಯೂ ಮಾಡೋಣ ಅಂತ ಕೇಳ್ಬಿಡೋದ. ಅವು ಅಣ್ಣ ಈ ಕಡೆಗೆ ಬರೋದ. ಈಗಿನ ಇಷ್ಟದಾಗ ಇಲ್ಲೇ ಇದ್ದು ಹೋದರು. ಅಯ್ಯೋ ಬರ್ತೀನಿ. ಬಂದೆ ತಾಳು. ಹೆಂಗೆ ಕಾಣಿಸ್ತಿದೆ ಬಾಯ್ಸ್. ಫುಲ್ ಡೆಡ್ ಎಂಡಿಗೆ ಬಂದ್ಬಿಟ್ಟಿದ್ದೀನಿ ಗುರು. ಆಹಾ ಸಾಗರ. ಏನಿದು ಕಪ್ಪೆ ಚಿಪ್ಪ ಏನೋ ಬರೋದಲ್ಲ. ಏನೋ ಇದು. ಇಲ್ಲಿ ತಗೊಂಡು ಬರ್ಬೋದು ಗುರು. ನಾನು ಹೋಗ್ಬಿಡ್ತೀನಿ ಒಂದೇ ಸಲ. ಆಹಾ ಏನು ಗುರು ಮಸ್ತು ವ್ಯೂ.